ಮಾಡ್ತಿದ್ದೀನಿ, ರೆಕಾರ್ಡಿಂಗಲ್ಲಿ ಇದ್ದಲ್ಲ. ಗೊತ್ತು ಚಿಕ್ಕಿ 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 ಹಿಂಗೆ ಮಾಡೋ. ಹಾಂ ಏನೇನೋ ಮಾಡ್ತೀಯ, ಏನೇನೋ ಮಾಡ್ತೀಯ. ಹೌದು, ಯಾರೋ ಗಿಫ್ಟ್ ಕೊಡ್ಸಿದ್ದು? ಯಾವ ಇವೆಲ್ಲ ತೊಗೊಂಡ್ರೆ ಅವನ್ನೇ ಕುಸ್ಕ ತಿನ್ಕೊಂಬನೆ. ಇವಾಗ ಹೋಗ್ತಾರೆ ದೇವಸ್ಥಾನ ಬಂದು, ರಾಮನಗರ ಹತ್ರ ಇರೋ ವರ್ಲ್ಡ್ಸ್ ಹೈಯೆಸ್ಟ್ ಸ್ಟ್ಯಾಚು ಇರೋ ಇದು ಚಾಮುಂಡಿ ತಾಯಿ ದೇವ್ರದ್ದು 60 ಫೀಟ್ ಇರೋದು. ನೀನು ಹಿಂಗೆ ಹೋಗ್ಬಿಡು, ವ್ಯೂವರ್ಸ್ ನನ್ನ ಮಾತು ಕೇಳ್ತಾರೆ ಇಲ್ಲ ನೀನು ನೋಡ್ತಾರ, ಚಿಕ್ಕ ಎತ್ಕೊಂಡು ಹೋಗ್ಬಿಡ್ತೀಯ. ಇವಾಗ ಹೋಗ್ತಾ ಇರೋ ದೇವಸ್ಥಾನ ಸ್ಟೋರಿ ಹೇಳ್ತೀನಿ ಕೇಳು. ಹಾಂ, ಆ್ಯಕ್ಚುಲಿ ಒಂದು ಸ್ವಲ್ಪ ವರ್ಷ ಒಂದು ಇದು ದೇವಸ್ಥಾನದು ಮೇಯ್ನ್ ಇದ್ದಾರಲ್ಲ, ಅಂದರೆ ಪೂಜೆ ಎಲ್ಲ ಮಾಡ್ತಾರಲ್ಲ, ಅವರು 6th ಸ್ಟ್ಯಾಂಡರ್ಡಲ್ಲಿರೋತ್ತಿಗೆ ಹಿಂಗೆ ಅವ್ರ ಜಾಗದಲ್ಲಿ ಸುಮ್ಮನೆ ಒಂದು ದೇವಸ್ಥಾನ, ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ಕೊತಾರಂತೆ. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಆಟ ಆಡ್ತಾರಲ್ಲ ಆ ಥರ. ಆಗ ಏನಾಯಿತು, ಇವರು ಒಂದು ಎಲ್ಲರೂ ಫ್ರೆಂಡ್ಸು ಸೇರಿ ಒಂದು ದೇವಸ್ಥಾನ ಮಾಡೋಣ ಚಿಕ್ಕದಾಗಿ ಅಂದ್ಬಿಟ್ಟು ಇಡ್ಕೆ ಕಲ್ಲೆಲ್ಲ ಇಟ್ಬಿಟ್ಟು ಒಂದು ಚಿಕ್ಕದಾಗಿ ಮಾಡ್ತಾರಂತೆ. ಸೊ ಇವ್ರು ಇದ್ದಾರಲ್ವ, ಅವ್ರ ಹೆಸರು ಮಲ್ಲೇಶ್ ಅನಿಸುತ್ತೆ. ಅವ್ರು ಬಂದ್ಬಿಟ್ಟು ನಾನು ದೇವ್ರದ್ದು ಇದೆಲ್ಲ ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರಂತೆ. ಅಂದರೆ ಈ ಥರ ಫೋಟೋ ಆ ಥರ ತೊಗೊಬರ್ತೀನಿ ನಾನು ಅಂತ ರೆಸ್ಪಾನ್ಸಿಬಿಲಿಟಿ ತೊಗೊತಾರಂತೆ. ಆಗ ಅವರು ಹಿಂಗೆ ಮನೆಗೆ ಹೋಗ್ತಾ ಇರುವಾಗ, ಅದೇ ತೊಗೊಬರೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇರುವಾಗ ಒಂದು ಚಿಕ್ಕದಾಗಿ ಒಂದು ವಿಗ್ರಹ ಸಿಗುತ್ತಂತೆ. ಆ ವಿಗ್ರಹನ ಎತ್ಕೊಬಂದು ಇಡ್ತಾರಂತೆ ಆ ದೇವಸ್ಥಾನದಲ್ಲಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಒಂದು ಫೋಟೋ, ಚಾಮುಂಡಿ ತಾಯಿದು ಒಂದು ಫೋಟೋ ತೊಗೊಬರ್ತಾರೆ. ಕ್ಯೂಟ್ ಮರಿ. ಆಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ಒಂಥರ ತಲೆ ಸುತ್ತೋದು, ಬಿದೋಗೋದು ಹಂಗೆಲ್ಲ ಆಗ್ತಾ ಇರುತ್ತಂತೆ. ಅವ್ರ ಅಪ್ಪ ಅಮ್ಮಗೆ ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ, ಏನಾಯಿತು ಸಡನ್ನಾಗಿ ಹಂಗೆ ಅಂತ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾರೆ. ಸೊ ಏನು ಪ್ರಾಬ್ಲಮ್ ಇರೋಲ್ಲ, ಹೆಲ್ತ್ ವೈಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರಂತೆ. ಏನು ಮಾಡಿದ್ರು ಅದು ಸರಿ ಹೋಗ್ತಾ ಇರೋಲ್ಲ, ಸ್ವಲ್ಪ ಬಿದೋಗೋದು ಹಂಗೆ ಆಗ್ತಾ ಇರುತ್ತೆ. ಒಂಥರ ವೀಕ್ ಆಗಿರ್ತಾರೆ. ಸೊ ಆಮೇಲೆ ಮತ್ತೆ ಅದು ಯಾರಾದರೂ ಮಾಟ ಏನಾದರೂ ಮಾಡಿಸಿರ್ಬೋದು ಅಂತ ಅವರು ಮತ್ತೆ ಅದನ್ನೆಲ್ಲ ನೋಡ್ತಾರಲ್ಲ. ಅವ್ರ ಹತ್ರ ಹೋದಾಗ ಅವ್ರೇನಂತಾರೆ ಆ ಥರ ಏನೂ ಇಲ್ಲ ಅಂತ ಹೇಳ್ತಾರಂತೆ. ಸೊ ಆಮೇಲೆ ಮತ್ತೆ ಹಂಗೆ ಆಗ್ತಾ ಇರುತ್ತೆ. ಇವ್ರಿಗೆ ಫುಲ್ಲು ಅಪ್ಪ ಅಮ್ಮಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ, ಏನಾಯಿತು ಅಂತ. ಆಮೇಲೆ ಏನಾಗುತ್ತೆ ಇಲ್ಲ ಮುದ್ದು ನಗ್ತಾ ಇದೆಯಾ? ಹಾಂ, ಅಲ್ಲ ಅದು ಏನೋ ಗರುಡ ಅಡ್ಡ ಬಂದ್ಬಿಡ್ತು ಅದಕ್ಕೆ. ಆಮೇಲೆ ಇದು ಏನದು ಎಲ್ಲಿ ನಿಲ್ಸಿದ್ನೋ ನನಗೂ. ಅದೇ ಮಾಟ ಮಂತ್ರ ಏನಾದರೂ ಮಾಡಿಸಿದಾರ ಅಂದ್ಬಿಟ್ಟು ಚೆಕ್ ಮಾಡ್ಸೋಕೆ ಅಂದ್ಬಿಟ್ಟು ನೋಡ್ತಾರೆ, ಆ ಥರ ಏನೂ ಇರೋಲ್ಲ ಪ್ರಾಬ್ಲಮ್. ಸೊ ಆಮೇಲೆ ಒಬ್ಬರು ಜ್ಯೋತಿಷರು ಬಂದು ಹೇಳ್ತಾರಂತೆ, ನಿಮ್ಮ ಮಗನಿಗೆ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಈ ಥರ ಲೈಕ್ ಅವರು ಒಂಥರ ಭವಿಷ್ಯ ನುಡಿತಾರೆ. ಆ ದೇವಸ್ಥಾನ ಇದು ಮಾಡಿಸಿದಾರಲ್ಲ, ಆ ದೇವ್ರದ್ದು ತೊಗೊಬಂದು ಇಟ್ಟಿದ್ದಾರಲ್ಲ, ಸೊ ಅವ್ರಿಗೆ ಹಂಗೆ ಆಗ್ತಾಯಿರೋದು. ಆಮೇಲೆ ನೋಡಿದ್ರೆ ಅವರು ಏನು ಹೇಳಿದ್ರು ಆಗುತ್ತೆ. ಲೈಕ್ ಅವರು ಭವಿಷ್ಯ ನುಡಿತಾರೆ, ಸರಿನಾ? ಹಂಗೆ ಸ್ಟೋರಿ ಇರೋದು. ಆಮೇಲೆ ಊರವರೆಲ್ಲ ತುಂಬ ನಂಬ್ತಾರೆ ಅವ್ರನ್ನ, ಅಲ್ಲಿರೋರು ಊರಿನ ಜನರೆಲ್ಲ ಈ ಥರ ಅವ್ರ ಭವಿಷ್ಯ ಹಿಂಗೆ ಹೇಳ್ತಾರೆ. ಮತ್ತು ಅವರು ಇವಾಗ ದೇವಸ್ಥಾನಕ್ಕೆ ಹೋದರೆ ಭಕ್ತಾದಿಗಳು ಯಾರಾದರೂ ಆಗಿರಲಿ, ಅವ್ರಿಗೆ ಹೆಸ್ರು ಹಿಡಿದ್ಬಿಟ್ಟೆ ಕರೀತಾರಂತೆ. ಯಾಕೋ ಏನಾಯ್ತಾ? ಹೆಸ್ರು ಹಿಡ್ದೇ ಕರೀತಾರಂತೆ. ಅಂದರೆ ಅವ್ರಿಗೆ ಗೊತ್ತಿಲ್ದಿದ್ರು ಅವ್ರು ಏನು ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ದಾರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತಂತೆ. ಆಮೇಲೆ ಅವರು ಅದೇ ಚಿಕ್ಕ ವಯಸ್ಸಲ್ಲಿರೋದಕ್ಕೆ ಹೇಳ್ತಾರಂತೆ, ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ. ಆಮೇಲೆ ದೇವಸ್ಥಾನ ಮಾಡ್ತಾರಂತೆ. ಆಮೇಲೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಅವರು ಒಂದು ಆಕ್ಸ್, ಅಂದರೆ ಅದೇ ಬಸವಣ್ಣ ಬೇಕು ಅಂತಾರಂತೆ. ಅದು ಇದೆ ಅಲ್ಲಿ ಆ ಒಂದು ಆ ಬಸವನು ಹೆಂಗೆ ಇವ್ರು ಹೆಂಗೆ ಇದ್ದಿದ್ದಾರೋ ಅವರು ಹಂಗೆ. ಅದು ಹಸುನು ಎತ್ತು ಕೂಡ ಹಂಗೆ ಇರುತ್ತೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆ.
ಇದು ಬಿಗ್ ಬಾಸ್ ಮನೆಗೆ ಹೋಗುತ್ತಾ ರೋಡು? ಬಿಗ್ ಬಾಸ್ ಮನೇನು ಇದೆ ರೋಡಲ್ಲಿ ತಾನೇ ಇರೋದು. ನೋಡಿ ಹೋಗ್ಬರೋಣ. ಎಲ್ಲರೂ ಹಿಂಗೆ ಮಲ್ಸ್ಬಿಟ್ಟು ಎತ್ಕೊಂಡೋಗ್ಲ. ಗೊತ್ತು ನೀನು ಹತ್ರ ಸೌಂಡ್ ಹಾಕ್ಸ್ಕೊಳ ಬುಡ್ರು ಅಂತ. ಹಾಂ ಹೇಳು. ಹಾಂ ಗೊತ್ತು. ಈ ರೋಡ್ ಖಾಲಿ ಇರುತ್ತಲ್ಲ. ಏನು ಸ್ಲೋ ಮಾಡಿದೆ ಅಂದ್ಬಿಟ್ಟು ನಾನು ಸ್ಲೋ ಮಾಡಿದೆ ಅಷ್ಟೇ. ನೋಡಿ ಇವಾಗ ಹೆಂಗೆ ಹೋಗ್ತೀನಿ ಅಂತ. ಏನೋ ಕೇಳಿಸ್ದಲ್ಲ. ವಾವ್, ಸನ್ರೈಸ್. Nestle, good food, good life.